ಹಾಯ್ ಸ್ನೇಹಿತರೆ, ನಮಸ್ಕಾರ. ಗುಣಶ್ರೀ ಮಂಜು ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿವಸ ವೈಕುಂಠ ಏಕಾದಶಿ. ಸಂಪಿಗೆ ಶ್ರೀನಿವಾಸ ಸ್ವಾಮಿ. ಅದು ಬೆಂಗಳೂರಿನಿಂದ 127 ಕಿಲೋಮೀಟರ್ ದೂರ ಇರುವ ಮತ್ತು ತುಮಕೂರಿನಿಂದ 41 ಕಿಲೋಮೀಟರ್ ದೂರವಿದೆ. ಮೈಸೂರಿನಿಂದ 172 ಕಿಲೋಮೀಟರ್. ಸಂಪಿಗೆ ಎನ್ನುವ ಹೆಸರು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಹಂಸಧ್ವಜನ ಮಗ ಸುಧರ್ಮ ಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದ ರಾಜ್ಯದ ರಾಜಧಾನಿ ಇನ್ನೊಂದು ಹೆಸರು ಸಂಪಿಗೆ. ಚಂಪಕಾಪುರಿ. ವೈಕುಂಠ ಏಕಾದಶಿ ಸೂರ್ಯ ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ಇಂದು ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಬಂದ ಭಕ್ತರಿಗೆ ದರ್ಶನದ ಭಾಗ್ಯ ಕೊಡುವ ಪರ್ವ ಪುಣ್ಯ ದಿನ. ಶ್ರೀಹರಿಯನ್ನು ಇಂದು ಪೂಜಿಸಿದರೆ ಮನರಂಜನೆ, ಪಾಪಗಳೆಲ್ಲ ಕಳೆದು ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಇಂದು ಒಂದು ದಿನ ಉಪವಾಸವಿದ್ದರೆ ಮಿಕ್ಕಿ 23 ಏಕಾದಶಿಗಳಲ್ಲಿ ಉಪವಾಸ ಇದ್ದಂತೆಯೇ ಎಂದು ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ. ಸಂಪಿಗೆಯ ವೈಕುಂಠ ಏಕಾದಶಿಯಲ್ಲಿ ಸುಮಾರು 40 ರಿಂದ 45 ಸಾವಿರ ಜನರು ಭಕ್ತಾದಿಗಳು ಆಗಮಿಸುತ್ತಾರೆ. ಈ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ದೀಪಗಳು ರಾರಾಜಿಸುತ್ತವೆ. ನಾವು ಸ್ನೇಹಿತರೆ ಈ ಸರದಿ ಸಾಲಿನಲ್ಲಿ ನಾವು ನಿಂತಿದ್ದು ಸರಿಸುಮಾರು 2.5 ರಿಂದ 3 ಗಂಟೆಗಳ ಕಾಲ ಈ ಸಾಲಿನಲ್ಲಿ ನಿಂತು ನಾವು ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಾವು ನಮ್ಮ ಮನೆಯವರು ನೋಡಿ ಸ್ನೇಹಿತರೆ, ಅದರ ಬಾಗಿಲಿಗೆ ಬಂದಿದ್ದೇವೆ ಈಗ. ಸಂಪಿಗೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಪುರಾತನ ಗ್ರಾಮ. ಸಂಪಿಗೆ ಶ್ರೀನಿವಾಸ ಸ್ವಾಮಿ ದೇವಾಲಯವು ದೇವರು ಅರ್ಪಿತವಾದ ಪುರಾತನ ದೇವಾಲಯದಲ್ಲಿ ಕರ್ನಾಟಕ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಒಂದು ಗ್ರಾಮದಲ್ಲಿ ಇಲ್ಲಿ ಆಳುತ್ತಿದ್ದ ಪವಿತ್ರ ಚಂಪಕ ಮರಗಳಿಂದ ಈ ಗ್ರಾಮವನ್ನು ಪ್ರಾಚೀನ ಕಾಲದಿಂದಲೂ ಚಂಪಕಾಪುರಿ ಎಂದು ಕರೆಯಲಾಗುತ್ತಿತ್ತು. ಸಂಪಿಗೆ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ಹೆಸರುವಾಸಿಯಾಗಿದ್ದ ಅವರನ್ನು ಹೆಸರಿಗೆ ಶ್ರೀನಿವಾಸ ಅಥವಾ ಶ್ರೀನಿವಾಸ ಪುಳಿಯೋಗರೆ ಎಂದು ಕರೆಯಲಾಗುತ್ತಿತ್ತು. ಈ ದೇವರು ಅನೇಕ ಅಬ್ಬರ ಅಯ್ಯಂಗಾರವರ ಕುಲದೇವತೆ. ಸಂಪಿಗೆ ಶ್ರೀ ಶ್ರೀನಿವಾಸ ಸ್ವಾಮಿಯ ದೇವಾಲಯವು ದ್ವಾಪರ ಯುಗಕ್ಕೆ ಸೇರಿದವರು. ಈ ಸ್ಥಳದಲ್ಲಿ ಸಹಸ್ರಮಾನಗಳು ಹಿಂದೆ ಹೇರಳವಾಗಿ ಕಂಡು ಚಂಪಕ ಮರಗಳಿಂದ, ಸಂಪಿಗೆ ಮರಗಳಿಂದ ಈ ಸ್ಥಳವು ಹೆಸರುವಾಸಿಯಾಗಿತ್ತು. ಸಂಪಿಗೆ ಶ್ರೀನಿವಾಸ ಸ್ವಾಮಿಯು ಒಮ್ಮೆ ರಾಜನಾದ ಆಳುತ್ತಿದ್ದ ಸುಧನ್ವರಾಜನಿಂದ ಪೂಜಿಸಲ್ಪಟ್ಟಿತು. ರಾಜ ಸುಧನ್ವನ ಆಳ್ವಿಕೆಯಲ್ಲಿ ನಂತರ ಪಾಳು ಬಿದ್ದಿತು. ದೇವರನ್ನು ಇರುವೆ ಬೆಟ್ಟದಲ್ಲಿ ಅಡಗಿಸಬೇಕಾಗಿತ್ತು. ವಾಲ್ಮೀಕಿ ನಾರದ ಮುನಿಗಳು ಗರ್ವದ ಗುಡಿಯ ಜೊತೆಗೆ ರಾತ್ರಿಯೇ ದೇವರನ್ನು ಪೂಜಿಸುತ್ತಿದ್ದರು. ಒಮ್ಮೆ ಹಳ್ಳಿಗರು ಇರುವ ಬೆಟ್ಟದಲ್ಲಿ ಪ್ರಕಾಶಮಾನವಾದ ಸೆಳೆಯಿಂದ ಆಗಮಿಸುತ್ತಿದ್ದರು. ಜ್ಞಾನಪೂಜಿತ ಗ್ರಾಮಸ್ಥರು ಇರುವ ಬೆಟ್ಟದಲ್ಲಿ ಅಡಗಿರುವ ದೇವರು ಕಂಡ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಶ್ರೀ ಶ್ರೀನಿವಾಸ ಸ್ವಾಮಿ ವಿಸ್ತಾರವಾದ ಆರಾಧನೆಗಾಗಿ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸಿದರು. ಅತ್ಯಂತ ಸುಂದರವಾದ ಭವ್ಯಸುಂದರ ದೇವಾಲಯವು ಶ್ರೀನಿವಾಸ ಶಂಖವನ್ನು ಅಲಂಕರಿಸಿ ಶಂಖ ಚಕ್ರ ತಟ್ಟೆಯ ಆಯುಧ ಗದ ಮತ್ತು ಅವರ ಶರಣಾಗತಿ ಹಸ್ತದಿವ್ಯ ಸ್ವರೂಪದಲ್ಲಿ ಶರಣಾಗತಿಯನ್ನು ಸೂಚಿಸುವ ಭಗವಂತನಿಗೆ ಹಸ್ತವಾಯಿತು. ಈ ಶ್ರೀನಿವಾಸ ಸ್ವಾಮಿಯ ದೇವಾಲಯವು 1400 ವರ್ಷಗಳ ಹಳೆಯದಾದ ಪುರಾತನ ದೇವಾಲಯ. ಸ್ನೇಹಿತರೆ, ಇದೇ ಸಂಪಿಗೆ ಶ್ರೀನಿವಾಸ ಸ್ವಾಮಿಯ ಗರ್ಭದ ಗುಡಿಯಲ್ಲಿರುವ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರು. ಅದು ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಫೋಟೋ ಕ್ಲಿಕ್ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ತಿರುಪತಿಲಿ ಯಾವ ಥರ ಇದೆಯೋ ಅದೇ ಥರ ಇದೆ ಸ್ವಾಮಿ ದೇವರು ಇದು.
ಬದಿ ಸಾಲಿನಲ್ಲೇ ಹೋಗ್ತಾ ಇದ್ದೀವಿ ಅದರ ದರ್ಶನ ಪಡೆಯೋಕ್ಕೆ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ನೋಡಿ, ಇದೇ ವೈಕುಂಠದ ಬಾಗಿಲು, ಸಂಪಿಗೆ ಶ್ರೀನಿವಾಸ ಸ್ವಾಮಿ. ನೋಡಿ, ಇದು ಕೆಂಚರಾಯ ಸ್ವಾಮಿ ಸುಂಪುರದಮ್ಮ ಅಂತಾರೆ. ಇದು ಕೂಡ ತುಮಕೂರು ಡಿಸ್ಟ್ರಿಕ್ಗೆ ಗುಬ್ಬಿ ತಾಲೂಕಲ್ಲಿ ಬರುತ್ತೆ. ಅದು ಕೂಡ ಉಪಸ್ಥಿತರು, ಅದನ್ನು ಕೂಡ ದೇವರ ಅಲ್ಲಿ ಅವತ್ತು ವೈಕುಂಠ ಏಕಾದಶಿ ದಿವಸ ಇಲ್ಲಿಗೆ ಕರೆತರ್ತಾರೆ. ಅದಕ್ಕೂ ಕೂಡ ಒಂದು ಭವ್ಯವಾದ ಇದನ್ನು ಮಾಡಿಕೊಡ್ತಾರೆ. ಅಲ್ಲಿ ನೋಡಿ, ವೈಕುಂಠದ ಬಾಗಿಲಿನ ಮುಂದೆ ಓಂ ಅಂತ ಹೂವಿನ ಚಿತ್ರದಲ್ಲಿ ಬರೆದಿರ್ತಾರೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಹೋದರೆ ನಮ್ಮ ಭಾರತದ ಭೂಪಟನೂ ಕೂಡ ಅಲ್ಲಿ ನೋಡ್ಬೋದು. ಅದು ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ, ದೂರದಿಂದಲೇ ಅದನ್ನು ಕ್ಯಾಪ್ಚರ್ ಮಾಡಿದ್ವಿ ಸ್ವಲ್ಪ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ನೋಡಿ, ಅದು ಈಗ ಒಳಗಡೆ ಎಂಟ್ರೆನ್ಸ್ ಬಂದವಲ್ಲ ಅದು ಸ್ನೇಹಿತರೆ ಇದು. ಸ್ನೇಹಿತರೆ, ಥ್ಯಾಂಕ್ ಯು.